ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಹೇಗೆ ಕೇಳುತ್ತಾನೆ, ಈ ಪ್ರಶ್ನೆ ಪತ್ರಿಕೆಗೆ ಹೇಗೆ ತಯಾರಿಯನ್ನು ಮಾಡಿಕೊಳ್ಳಬೇಕು ಎಂಬ ಮಾಹಿತಿಯನ್ನು ಈಗ ತಿಳಿಯೋಣ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ಗೆ ನೋಟಿಫಿಕೇಶನ್ ಆದರೆ ಆ ಒಂದು ನೋಟಿಫಿಕೇಶನ್ ಅಲ್ಲಿ ಆಯ್ಕೆ ವಿಧಾನ ಅಂತ ಇರುತ್ತೆ. ಅದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಕನ್ನಡ ಮತ್ತು ಇಂಗ್ಲಿಷ್ ಎಂಬ 2 ಭಾಷೆಯಲ್ಲಿ ಇರುತ್ತದೆ. ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ ಎಂದು ನೋಡುವುದಾದರೆ, ಮೊದಲನೇದಾಗಿ IAS KS ಇದರಲ್ಲಿ 3 ಹಂತಗಳಿವೆ. ಒಂದು ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಅಂತ ಇರುತ್ತದೆ. ಇದರಲ್ಲಿ ಮೊದಲನೇ ಹಂತ ಪ್ರಿಲಿಮ್ಸ್ ಆಗಿದೆ. ಇದರಲ್ಲಿ 2 ಪ್ರಶ್ನೆ ಪತ್ರಿಕೆಗಳು ಇರುತ್ತವೆ. ಇಲ್ಲಿ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 4 ಆಪ್ಷನ್, ಒಂದು ಪ್ರಶ್ನೆಯನ್ನು ಒಳಗೊಂಡಿರುತ್ತದೆ. ಇದನ್ನು GS ಪೇಪರ್ ಎಂದು ಕರೆಯುವರು. ಕಾರಣ, ಇಲ್ಲಿ ಕಾಣುವ ವಿಷಯಗಳನ್ನು ಒಳಗೊಂಡು ಸಾಮಾನ್ಯ ಜ್ಞಾನದ ಕುರಿತು ಪ್ರಶ್ನೆಗಳನ್ನು ಕೇಳುತ್ತಾನೆ. ನಂತರದ ಪರೀಕ್ಷೆ ಮೇನ್ಸ್. ಇದು ಬರೆಯುವಂತಹ ಎಕ್ಸಾಮ್ ಆಗಿದೆ. ಇದಕ್ಕೆ ನೀವು ನ್ಯೂಸ್ ಪೇಪರ್, ಪ್ರಪಂಚ, ಭಾರತ, ಕರ್ನಾಟಕ ಕುರಿತು, ರಕ್ಷಣೆ, ಭದ್ರತೆ, ಆರ್ಥಿಕತೆ ಹೀಗೆ ಮುಂತಾದ ವಿಷಯಗಳನ್ನು ಕುರಿತು ನೀವು ಅಧ್ಯಯನವನ್ನು ಮಾಡಬೇಕು. ಕೊನೆಯದಾಗಿ ಇಂಟರ್ವ್ಯೂ ಇರುತ್ತದೆ. ಇದು IAS KS ಕುರಿತು ಚಿಕ್ಕ ಮಾಹಿತಿ. ಅದೇ KA ಮತ್ತು KPSC ಗ್ರೂಪ್ C, FDA, ವಿಲೇಜ್ ಅಕೌಂಟೆಂಟ್, PDO ಈ ಪರೀಕ್ಷೆಯಲ್ಲಿ ಒಂದು GK ಪೇಪರ್ ಮತ್ತೊಂದು ಕಮ್ಯುನಿಕೇಶನ್ ಪೇಪರ್ ಇರುತ್ತದೆ. ಇವುಗಳನ್ನು ಪೇಪರ್ 1, ಪೇಪರ್ 2 ಎಂದು ಕರೆಯುವರು. ಅದೇ PSI ಅಂತ ನೋಡಿದಾಗ GK ಪೇಪರ್ ಮತ್ತು ಇನ್ನೊಂದು ಪೇಪರ್ essay ಟ್ರಾನ್ಸ್ಲೇಷನ್ ಅಂತ ಇರುತ್ತವೆ. ಅದೇ ಪೊಲೀಸ್ ಕಾನ್ಸ್ಟೇಬಲ್ PC ಅಂತ ಎಕ್ಸಾಮ್ ಬಂದಾಗ ಅಲ್ಲಿ ಕೇವಲ ಒಂದೇ ಒಂದು ಸಾಮಾನ್ಯ ಜ್ಞಾನ GK ಪೇಪರ್ ಇರುತ್ತದೆ. ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 10 ರಿಂದ 20 ವಿಷಯಗಳನ್ನು ಒಳಗೊಂಡಿರುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೇ ಒಂದು ಉತ್ತರ ಪತ್ರಿಕೆ ಅಂದ್ರೆ ಆನ್ಸರ್ ಶೀಟ್ 32 ಪೇಜ್ಗಳಲ್ಲಿ ಕ್ವಶನ್ಸ್ ಇರುತ್ತವೆ. ಅದೇ ಶಾಲಾ ಕಾಲೇಜುಗಳಲ್ಲಿ ಒಂದು ಕ್ವಶನ್ ಪೇಪರ್ 32 ಪೇಜ್ ಅಲ್ಲಿ ಬರೆಯುವುದಿರುತ್ತದೆ. ಅದೇ ನಮ್ಮಲ್ಲಿ 32 ಪೇಜ್ಗಳಲ್ಲಿ ಕ್ವಶನ್ ಇರುತ್ತವೆ, ಒಂದೇ ಒಂದು ಆನ್ಸರ್ ಶೀಟ್ ಇರುತ್ತೆ. ಇಲ್ಲಿ ಬರೆಯುವುದಿರುವುದಿಲ್ಲ. ಕೇವಲ ಏನಂತಾರೆ 4 ಆಪ್ಷನ್ ಇರ್ತವೆ, ಒಂದು ಕ್ವಶನ್ ಇರ್ತದೆ. ಸೂಕ್ತವಾದ ಆಪ್ಷನ್ ಅನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲಿ ಯಾವ ವಿಷಯದ ಕುರಿತು ಹೇಗೆ ಪ್ರಶ್ನೆಗಳನ್ನು ಕೇಳುತ್ತಾನೆ ಎಂಬ ವಿಷಯವನ್ನು ಈಗ ತಿಳಿಯೋಣ. ಉದಾಹರಣೆ, ಒಂದು ಕಣ್ಣು ಎಂಬ ವಿಷಯವನ್ನು ತೆಗೆದುಕೊಂಡರೆ ಕಣ್ಣಿನ ಕುರಿತು ಸಾಮಾನ್ಯ ಜ್ಞಾನವನ್ನು ಆಧರಿಸಿ ಪ್ರಶ್ನೆಗಳನ್ನು ಕೇಳುತ್ತಾನೆ ಹೊರತು ಡಾಕ್ಟರ್ ತರ ಆಪರೇಷನ್ ಮಾಡುವ ಮಟ್ಟಿಗೆ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಇಲ್ಲಿ ಕಣ್ಣಿನ ಮಹತ್ವ, ಕಣ್ಣಿನ ರಚನೆ, ಕಣ್ಣಿನ ಕುರಿತು GK ಓರಿಯೆಂಟೆಡ್ ಕ್ವಶನ್ಗಳನ್ನು ಕೇಳುತ್ತಾನೆ. ಉದಾಹರಣೆ 2, ಓಜೋನ್ ದಿನದ ಕುರಿತು ಹೇಗೆ ಕೇಳುತ್ತಾನೆ ಪ್ರಶ್ನೆಗಳನ್ನು ನೋಡಿದರೆ, ಯಾವ ದಿನದಂದು ಓಜೋನ್ ದಿನ ಎಂದು ಆಚರಣೆ ಮಾಡುತ್ತಾರೆ, ಏಕೆ ಆಚರಣೆ ಮಾಡ್ತಾರೆ, ಪ್ರಪಂಚದಲ್ಲಿ ಎಲ್ಲಿ ಆಚರಣೆ ಮಾಡಲಾಯಿತು, ಪ್ರಸ್ತುತ ಯಾವ ದಿನದಂದು ಆಚರಣೆ ಮಾಡ್ತಾರೆ, ಉದ್ದೇಶವೇನು, ಹೀಗೆ ಸಾಮಾನ್ಯ ಜ್ಞಾನದ ಕುರಿತು ಪ್ರಶ್ನೆಗಳನ್ನು ಕೇಳುತ್ತಾನೆ ಹೊರತು ಮೊದಲನೇ ಆಚರಣೆಯಿಂದ ಹಿಡಿದು ಇಲ್ಲಿಯ ತನಕ ಆಚರಣೆ ಮಾಡಿದ ಎಲ್ಲಾ ಮಾಹಿತಿಯನ್ನು ಕೇಳುವುದಿಲ್ಲ. ಉದಾಹರಣೆ 3, ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರಂತ ಕೇಳಿದ, ಅದಾದ ಬಳಿಕ 2ನೇ ವ್ಯಕ್ತಿ ಯಾರಂತ ಕೇಳಿದ. ಹಾಗಾಗಿ ನೀವು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮೊದಲ ಮತ್ತು 2ನೇ ಸ್ಥಾನದಲ್ಲಿ ಇರುವವರ ಕುರಿತು ಪಟ್ಟಿಯನ್ನು ಮಾಡಬೇಕು. ಅದೇ ಉದಾಹರಣೆ 4 ನೋಡಿದರೆ IPL ಎಂಬ ವಿಷಯ ಬಂದಾಗ ಮೊದಲು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವ ರೀತಿ ತುಂಬಾ ಸುಲಭವಾಗಿತ್ತು. ಹೇಗೆ ಅಂದ್ರೆ, IPL ಅಲ್ಲಿ ಗೆಲುವು ಸಾಧಿಸಿದ ಮೊದಲ ತಂಡ ಯಾವುದು, ಯಾವ ಕ್ರೀಡಾಂಗಣ, ಎಲ್ಲಿ ನಡೆಯಿತು, ತಂಡದ ನಾಯಕ ಯಾರು ಅಂತ ಕೇಳ್ತದೆ. ಪ್ರಸ್ತುತ ದಿನಗಳಲ್ಲಿ IPL ನಲ್ಲಿ ಹೆಚ್ಚಿನ ರನ್ ಗಳಿಸಿದವರು ಯಾರು ಅಂತ ಕೇಳ್ತಾನೆ, ಎಷ್ಟು ರನ್ ಅಂತ ಕೇಳಲ್ಲ. ಮತ್ತ ಅದೇ IPL ಅಲ್ಲಿ ಹೆಚ್ಚು ವಿಕೆಟ್ ಅನ್ನು ಪಡೆದವರು ಯಾರು ಅಂತ ಕೇಳ್ತಾನ, ಎಷ್ಟು ವಿಕೆಟ್ ಪಡೆದಂತ ಕೇಳಲ್ಲ. ಅದೇ ತರ ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಚ್, ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಸೋತವರು ಯಾರು, ಗೆದ್ದವರು ಯಾರು, ಈ ತರ ಕೇಳ್ತಾ ಇದ್ದಾನ. ಅದೇ ತರ ಇಲ್ಲಿ ಯಾವೊಂದು ವ್ಯಕ್ತಿಗೆ ಯಾವೊಂದು ಪ್ರಶಸ್ತಿ ನೀಡಲಾಗ್ತು, ಹೀಗೆ ಮುಂತಾದ ಪ್ರಶ್ನೆಗಳನ್ನು ಕೇಳುತ್ತಾನೆ ಹೊರತು ಅಲ್ಲಿ ಅನವಶ್ಯವಾದ ಮಾಹಿತಿಯನ್ನು ಕೇಳುವುದಿಲ್ಲ. ಅದು ಹೇಗಪ್ಪ ಅಂದ್ರೆ, ಇಲ್ಲಿ IPL ನ ಮಹತ್ವ, IPL ಕುರಿತು GK ಎಂದು ಕೇಳುತ್ತಾನೆ. ಈ ಒಂದು ವಿಷಯವನ್ನು ನೀವು ಅರಿತುಕೊಳ್ಳಬೇಕು. ಈ ಸ್ಪರ್ಧಾತ್ಮಕ ಪರೀಕ್ಷೆ ಎಂಬುದು ಸಮುದ್ರದಾಗೆ, ಇಲ್ಲಿ ಮುತ್ತು ರತ್ನಗಳನ್ನು ಮಾತ್ರ ಹುಡುಕಬೇಕು, ಕಸ ಕಡ್ಡಿಯನ್ನು ಅಲ್ಲ. ಹಾಗಾಗಿ ಇನ್ಮುಂದೆ ನಿಮ್ಮ ಎಜುಕೇಶನ್ 24 ಇದರಲ್ಲಿ ಈ ಒಂದು ಕಾಂಪಿಟೇಟಿವ್ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಕುರಿತು ಹೇಗೆ ಓದಬೇಕು, ಜೊತೆಗೆ ಕಂಪ್ಯೂಟರ್ ಕುರಿತು ನೀವು ಹೇಗೆ ಅಧ್ಯಯನ ಮಾಡಬೇಕು, ಕಂಪ್ಯೂಟರ್ ಏನೆಲ್ಲ ಕ್ವಶನ್ ಕೇಳ್ತಾನೆ, ಕಂಪ್ಯೂಟರ್ ಕುರಿತು ಸಂಪೂರ್ಣವಾದ ಕೋರ್ಸ್ ಅನ್ನು ನಮ್ಮ ಒಂದು ಎಜುಕನ್ನಡ ಆಪ್ ನಲ್ಲಿ ಮಾಡಿಕೊಡಲಾಗುವುದು. ಈ ಒಂದು ಕ್ಲಾಸ್ ಅನ್ನು ನೀವು ತಪ್ಪದೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ.